ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ರೆ ಚಾನಲ್ನ ಮಿಸ್ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಮ್ಮ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ಗಳು ನಿಮ್ಮನ್ನ ತಲುಪುತ್ತೆ. ಈ ಒಂದು ವಿಡಿಯೋದಲ್ಲಿ ನಾನು ಸುಮಾರು ಜನ ಕೇಳ್ತಾ ಇದ್ರು, ಸರ್ ಕಾಯಿನ್ಗಳ ಬಗ್ಗೆ ತಿಳ್ಕೊಳೋದಕ್ಕೆ ಪುಸ್ತಕ ಏನೋ ಇದೆ, ಸಾಯಿನಾಥ್ ರೆಡ್ಡಪ್ಪ ಅವರ ಪುಸ್ತಕ. ಅದೇ ರೀತಿ ನಮ್ಮ ಹತ್ರ ಹಳೆಯ ನೋಟುಗಳಿರುವಂಥದ್ದು, ಬ್ರಿಟಿಷ್ ಇಂಡಿಯಾ ಕಾಲದ ನೋಟುಗಳಿದ್ದಾವೆ, ಮತ್ತೆ ರಿಪಬ್ಲಿಕ್ ಇಂಡಿಯಾ ಕಾಲದ ನೋಟುಗಳಿದ್ದಾವೆ. ಹಳೆಯ 1950, 60, 70 ನೋಟುಗಳಿದ್ದಾವೆ, ಆ ಇಸಿಬಿ ನೋಟುಗಳು. ಅದನ್ನ ಬೆಲೆನ ನಾವು ತಿಳ್ಕೊಳೋದು ಹೇಗೆ ಅಂದ್ರೆ 1970, 80, 90 500 ರೂಪಾಯಿ ಮತ್ತೆ 50 ರೂಪಾಯಿ, 10 ರೂಪಾಯಿ ಈ ನೋಟುಗಳಿಗೆ ನಾನು ಬೆಲೆ ಹೇಗೆ ತಿಳ್ಕೊಳೋದು ಅಂತ ಕೇಳ್ತಾ ಇದ್ರಿ. ಸೊ ಇದಕ್ಕೋಸ್ಕರ ನಾನು ಒಂದು ಸೊಲ್ಯೂಷನ್ ಅನ್ನ ಹುಡುಕಿರುವಂತದ್ದು. ಸೊ ಸುಮಾರು ರಿಸರ್ಚ್ ಆದ್ಮೇಲೆ ಯಾವ ಬುಕ್ ಅನ್ನ ಬೈ ಮಾಡಿದ್ರೆ ನಮ್ಮ ಆಡಿಯನ್ಸ್ಗೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಕೊಂಡು ನೋಡಿ ಈ ಒಂದು ಪುಸ್ತಕವನ್ನ ನಾನು ಖರೀದಿ ಮಾಡಿರುವಂತದ್ದು. ಯಾವ್ದಿದೆ ಪುಸ್ತಕ ಅಂತ ಅಂದ್ರೆ ಇಂಡಿಯನ್ ಪೇಪರ್ ಮನಿ ಅಂತ. ಇಂಡಿಯನ್ ಪೇಪರ್ ಮನಿ ಇಲಸ್ಟ್ರೇಟೆಡ್ ಗೈಡ್ ಬುಕ್. ಅದರಲ್ಲಿ ಏನಿರುವಂಥದ್ದು ಪ್ರಿಫಿಕ್ಸ್, ಕಟ್ ಆಫ್ಸು, ಸ್ಪ್ಲಿಟ್ಸು, ಫ್ಯಾನ್ಸಿ ಸೀರಿಯಲ್ ನಂಬರ್ ನೋಟುಗಳ ಬಗ್ಗೆ, ಮ್ಯೂಲ್ ನೋಟುಗಳ ಬಗ್ಗೆ ಇರುವಂಥದ್ದು. ಇದನ್ನ ಬರೆದಿರುವಂಥದ್ದು SK ಇಮ್ತಿಯಾಜ್ ಅವರು. ಆಕ್ಚುಲಿ ಇದು ಸೆಕೆಂಡ್ ಎಡಿಷನ್. ಫಸ್ಟ್ ಎಡಿಷನ್ ಬಂದಿದ್ದು 2019 ಅನ್ಕೋತೀನಿ. ಇದು ಸೆಕೆಂಡ್ ಎಡಿಷನ್ 2021, 22 ಬಂದಿರುವಂಥದ್ದು. ಹೌದು, ಅವಾಗ್ಲಿಂದ ಇದೇ ಬುಕ್ ಕಂಟಿನ್ಯೂ ಆಗಿರುವಂಥದ್ದು. ಮೂರನೇ ಎಡಿಷನ್ ಬಂತು ಅಂತ ಕೇಳಿದ್ದೀನಿ, ಬಟ್ ನನಗೆ ಆ ಪುಸ್ತಕ ಸಿಗ್ಲಿಲ್ಲ. ಪರವಾಗಿಲ್ಲ, ಈ ಒಂದು ಪುಸ್ತಕ ಕೂಡ ನಮ್ಮ ಎಲ್ಲ ಡೌಟ್ಸ್ಗಳಿಗೆ ಕ್ಲಾರಿಫಿಕೇಶನ್ ಕೊಡುತ್ತೆ. ಸೊ ಪುಸ್ತಕದ ರ್ಯಾಪರ್ ಈ ತರ ನೋಡೋಕೆ ಸಿಗುತ್ತೆ. ಇದು ಹಾರ್ಡ್ ಕಾಪಿ, ಹಾರ್ಡ್ ಬೈಂಡ್ ಇರುವಂತದ್ದು. ನೀವು ಯಾವುದೇ ಪುಸ್ತಕ ತಗೊಂಡ್ರು ಹಾರ್ಡ್ ಬೈಂಡ್ ಇರುವಂತದ್ದು ತಗೊಳ್ಳಿ, ಸಾಫ್ಟ್ ಬೈಂಡ್ ತಗೊಂಡ್ಬಿಡಿ, ಬೇಗ ಅರ್ಧ ಹೋಗುತ್ತೆ. ಇದಾದ ಕವರ್ ಈ ತರ ಕೊಡ್ತಾರೆ. ಇದು ಕೂಡ ತುಂಬಾ ಸಖತ್ತಾಗಿದೆ, ಕವರ್ ತುಂಬಾ ಸಾಲಿಡ್ ಆಗಿದೆ. ಇದನ್ನ ಪಕ್ಕಕ್ಕೆ ಇಡ್ತೇನೆ ನೋಡಿ. ಪುಸ್ತಕ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಸೊ ಇದರ ಬಗ್ಗೆ ತುಂಬಾ ಡೀಟೇಲ್ಸ್ ಇರುವಂತದ್ದು, ಯಾರ್ಯಾರು ಬರೆದಿರುವಂತದ್ದು, ಆಥರ್ ಎಲ್ಲವನ್ನು ನೀವು ನೋಡಬಹುದು. ಮತ್ತೆ ಪುಸ್ತಕ ಓಪನ್ ಮಾಡೋದಕ್ಕೆ ನೋಡಿ ಸಖತ್ತಾಗಿದೆ. ಮಾತ್ರ ಶೀಟ್ಸು ಅಷ್ಟೇ ಒಳ್ಳೆ ಕ್ವಾಲಿಟಿ ಶೀಟ್ಸ್ ಅನ್ನು ಯೂಸ್ ಮಾಡಿರುವಂತದ್ದು. ಇಷ್ಟು ವರ್ಷ ಬೇಕಾದ್ರೂ ನೀವು ಯೂಸ್ ಮಾಡಬಹುದು, ಏನೂ ಆಗೋದಿಲ್ಲ. ಸೊ ಇದರ ಬರೆದಿರುವಂತಹ ಎಲ್ಲ ಮಹನೀಯರ ಚಿತ್ರಗಳಿರುವಂತದ್ದು, ಮತ್ತೆ ದೊಡ್ಡ ದೊಡ್ಡ ಕಲೆಕ್ಟರ್ಸ್ಗಳ ಚಿತ್ರ ಇರುವಂತದ್ದು, ಆಥರ್ ಬಗ್ಗೆ ಇರುವಂತದ್ದು. ಆಥರ್ ಅಂದ್ರೆ ಏನು, ಪುಸ್ತಕವನ್ನ ಬರೆದವರು, ಅವ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಇರುವಂತದ್ದು. ಸೊ ಆಸಕ್ತರು ಈ ಒಂದು ಪುಸ್ತಕವನ್ನ ಅಮೆಝಾನ್ ಅಲ್ಲಿ ಬೈ ಮಾಡಬಹುದು. ಅಮೆಝಾನ್ ಅಲ್ಲಿ 1500 ರೂಪಾಯಿಗೆ ಲಿಸ್ಟ್ ಆಗಿರುವಂತದ್ದು. ನಿಮಗೆ ಆಫರ್ಸ್, ಡಿಸ್ಕೌಂಟ್ಸ್ ಎಲ್ಲ ಹೋಗಿ 1400 ರೂಪಾಯಿಗೆ ಸಿಗುತ್ತೆ. ನಾನು ಇದನ್ನ ನನ್ನ ಒಬ್ಬ ರೆಗ್ಯುಲರ್ ಡೀಲರ್ ಸಾಗರ್ ಜೈನ್ ಅಂತ ಅವರಿಂದ ತರಿಸ್ಕೊಂಡೆ. ಅವ್ರು ಆಕ್ಚುಲಿ ಮುಂಬೈಲಿ ಇರೋದು ಅನ್ಕೊಂತೀನಿ. ಅವರಿಂದ ನಾನು ತರಿಸ್ಕೊಂಡೆ ಪೋಸ್ಟ್ ಮೂಲಕ. ನನಗೆ ಇದಕ್ಕೆ 1000 ರೂಪಾಯಿ ಬೆಲೆ ಬಿತ್ತು. ಸೊ ನೀವು ಅಷ್ಟೇ ಕಾಯಿನ್ ಎಕ್ಸಿಬಿಷನ್ಗಳಲ್ಲಿ ಈ ತರದ ಪುಸ್ತಕಗಳಿಗೆ ಸ್ವಲ್ಪ ಏನು ಪ್ರೈಸ್ ಅನ್ನೋದು ಸ್ವಲ್ಪ ಕಡಿಮೆ ಇರುತ್ತೆ. ಸೊ ನೀವು ಸ್ಟಾಲ್ಗಳನ್ನ ವಿಸಿಟ್ ಮಾಡಿದಾಗ ಬೈ ಮಾಡಿದ್ರೆ, ನಾನು ಇದನ್ನ ಆಕ್ಚುಲಿ ವಿಚಾರಿಸಿದೆ ಕಾಯಿನ್ ಎಕ್ಸಿಬಿಷನ್ ಅಲ್ಲಿ 1100 ರೂಪಾಯಿ ಹೇಳಿದ್ರು. ನಾನು ಇರ್ಲಿ ಪರವಾಗಿಲ್ಲ ಅಂದ್ಬಿಟ್ಟು ನನ್ನ ಡೀಲರ್ನ ಕೇಳಿದಾಗ ಅವ್ರು 1000 ರೂಪಾಯಿ ಸಪ್ಲೈ ಮಾಡ್ತೀನಿ ಅಂತ ಅಂದ್ರು, ಇನ್ಕ್ಲೂಡಿಂಗ್ ಪೋಸ್ಟಲ್ ಚಾರ್ಜಸ್. ಸೊ ಒಂದು ಒಳ್ಳೆ ಬೈ ಆಯ್ತು. ಸೊ ಇದರಲ್ಲಿ ಇವಾಗ ಯಾವ ರೀತಿ ನಾವು ನೋಟ್ಗಳ ಬಗ್ಗೆ ತಿಳ್ಕೊಳೋದು, ಕಾಯಿನ್ಗಳ ಬಗ್ಗೆ ಆದ್ರೆ ಇಯರ್ ವೈಸ್ ಇರುತ್ತೆ, ನೋಟ್ಗಳ ಬಗ್ಗೆ ಯಾವ ರೀತಿ ತಿಳ್ಕೊಳೋದು, ಸೊ ಅದನ್ನ ನಾನು ಕ್ಲಿಯರ್ ಆಗಿ ಹೇಳ್ತೀನಿ ಈ ವಿಡಿಯೋದಲ್ಲಿ. ನೋಡಿ ಇದರಲ್ಲಿ ತುಂಬಾ ಬ್ರೀಫ್ ಆಗಿ ನಮ್ಮ ಇಂಡಿಯನ್ ನೋಟ್ಸ್ಗಳ ಬಗ್ಗೆ ಎಲ್ಲ ಡೀಟೇಲ್ಸ್ ಇರುವಂತದ್ದು. ನೋಡಿ ಇವರೊಬ್ರು ಫೇಮಸ್ ಕಲೆಕ್ಟರು, ಮತ್ತೆ ಇವರು ಪುಸ್ತಕದ ಆಥರು ಅಂದ್ರೆ ಏನು, ಪುಸ್ತಕವನ್ನು ಬರೆದಿರುವಂತವರು. ಮತ್ತೆ ಇವರೆಲ್ಲ ದೊಡ್ಡ ದೊಡ್ಡ ಕಲೆಕ್ಟರ್ಸ್ಗಳು, ಮತ್ತೆ ಈ ಪುಸ್ತಕಕ್ಕೆ ಕಾಂಟ್ರಿಬ್ಯೂಟ್ ಮಾಡಿರುವಂತವರು. ಇವರ ರೆಫರೆನ್ಸ್ಗಳಿಂದ ಈ ಒಂದು ಪುಸ್ತಕ ಆಗಿರುವಂತದ್ದು ಅಂತ ಇದರ ಬಗ್ಗೆ ಕ್ಲಿಯರ್ ಆಗಿರುವಂತದ್ದು. ಮತ್ತೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಎಲ್ಲ ಕೂಡ ಕಂಟೆಂಟ್ಸ್ಗಳಿರುವಂಥದ್ದು, ಯಾವ ರೀತಿಯ ಕಂಟೆಂಟ್ಸ್ಗಳು, ಯಾವ್ಯಾವ ಪೇಜಲ್ಲಿ ಯಾವ್ಯಾವ ಇದಾವೆ ಅಂತ. ಸೊ ಇದರಲ್ಲಿ ನೋಡ್ಬೋದು ಪ್ರೆಸಿಡೆನ್ಸಿ ಅಂದ್ರೆ ಏನು, ರಾಜಮನೆತನದ ನೋಟುಗಳ ಬಗ್ಗೆ ಕೂಡ ಇರುವಂತದ್ದು, ಮತ್ತೆ ಇನ್ನಿತರೆ ಕಿಂಗ್ಡಮ್ಗಳ ನೋಟುಗಳ ಬಗ್ಗೆ ಕೂಡ ಇರುವಂತದ್ದು. ಅಂದ್ರೆ ಮೈಸೂರು ಕಿಂಗ್ಡಮ್, ಬೇರೆ ಬೇರೆ ಯಾವ್ಯಾವ ನೋಟುಗಳು ಇದ್ವಲ್ಲ ಅವನ್ನೆಲ್ಲ ಕೂಡ ಇರುವಂತದ್ದು. ನೋಡಿ ಇಲ್ಲಿ ಯಾವುದೇ ನೋಟ್ ಆದ್ರೂ ಈ ರೀತಿ ನೀವು ಅರ್ಥ ಮಾಡ್ಕೊಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಈ 100 ರೂಪಾಯಿ ನೋಟ್ನಲ್ಲಿ. ನೋಡಿ ಇಲ್ಲಿ ಈ ನೋಟಲ್ಲಿ R ಅಂತ ಇದೆಯಲ್ಲ, 2000 ರೂಪಾಯಿ ನೋಟಲ್ಲಿ R ಅಂತ ಇದೆಯಲ್ಲ, ಅದನ್ನ ಇನ್ಸೆಟ್ ಅಂತ ಕರೀತಾರೆ. ಈ ಒಂದು ನೋಟಲ್ಲಿ ನಿಮಗೆ ಕಾಣಿಸ್ತಾ ಇದೆ ಲೈಟ್ ಆಗಿ ಬ್ಯಾಕ್ ಗ್ರೌಂಡ್ ಅಲ್ಲಿ B ಅಂತ ಇರುವಂತದ್ದು, ಅದನ್ನ ಇನ್ಸೆಟ್ ಅಂತ ಕರೀತಾರೆ. B ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ. ಇಲ್ಲಿದೆ ನೋಡಿ ಸೇಮ್ B ಲೆಟರ್, ಇದನ್ನ ಇನ್ಸೆಟ್ ಅಂತ ಕರೀತಾರೆ. ಮತ್ತೆ 9KE ಅಂತ ಇದೆಯಲ್ಲ, ಅದನ್ನ ಪ್ರಿಫಿಕ್ಸ್ ಅಂತ ಕರೀತಾರೆ. ಮತ್ತೆ ಇದನ್ನ ನೋಡ್ತಾ ಇದ್ದೀರಾ ಏನಿದು, ಗಾಂಧೀಜಿ ಅವರ ಭಾವಚಿತ್ರ, ಇದನ್ನ ವಿಗ್ನೇಟ್ ಅಂತ ಕರೀತಾರೆ, ಭಾವಚಿತ್ರ ಅಥವಾ ಮುಖಚಿತ್ರ. ಮತ್ತೆ ಇಲ್ಲಿ ನೋಡ್ತಾ ಇದ್ದೀರಾ ನಾವು ಮಂಗಳ ಗ್ರಹಕ್ಕೆ ಹಾರಿಸಿದಂತಹ ಒಂದು ಉಪಗ್ರಹ ಚಿತ್ರ ಇರುವಂತದ್ದು. ಈ ರೀತಿಯ ದೇಶದಲ್ಲಿ ನಡೆದಂತಹ ಉತ್ತಮ ಘಟನೆಗಳು, ಮತ್ತೆ ಉತ್ತಮರ ಭಾವಚಿತ್ರಗಳು, ಉತ್ತಮ ಸನ್ನಿವೇಶಗಳ ಚಿತ್ರಗಳನ್ನ ಇದರ ಮೇಲೆ ಹಾಕಿರ್ತಾರೆ. ಅಂದ್ರೆ ಏನು, ಆ ಒಂದು ನೋಟಿಗೆ ಜನರಿಗೆ ತಿಳುವಳಿಕೆ ಬರಲಿ ಅಂತ ಆ ಒಂದು ಇನ್ಸಿಡೆಂಟ್ ಬಗ್ಗೆ. ಮತ್ತೆ ಇಲ್ಲಿರುವಂತಹ ಟೆಕ್ಸ್ಟ್ ಏನ್ ನೋಡ್ತಾ ಇದ್ರಲ್ಲ ಇಲ್ಲಿದೆ, ಇದನ್ನ ಬ್ಯಾಂಕ್ ಚಾನಲ್ ಅಂದ್ರೆ ಚಲನ್ ತರ ನೀವು ಯೂಸ್ ಮಾಡ್ತಾ ಇದೀರ ಅಂತ ಅರ್ಥ. ಐ ಪ್ರಾಮಿಸ್ ಟು ಪೇ ದ ಬೇರರ್
ದ ಸಮ್ ಆಫ್ ದ 100 rupees. ಅಂದ್ರೆ ನಾನು ಇವರಿಗೆ 100 ರೂಪಾಯಿಗಳನ್ನ ಕೊಡ್ತಾ ಇದ್ದೀನಿ, ಇದಕ್ಕೆ 100 ರೂಪಾಯಿ ಬೆಲೆ ಇದೆ ಅಂತ ಹೇಳಿ ನಾನು ಸಿಗ್ನೇಚರ್ ಮಾಡ್ತಾ ಇದ್ದೀನಿ, ಅಂದ್ರೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿ ಗವರ್ನರ್ ಹೇಳ್ತಾ ಇರುವಂತದ್ದು. ಅಂದ್ರೆ ಗವರ್ನರ್ ಮೂಲಕ ನಾವು ಕೊಡ್ತಾ ಇದೀವಿ ಅಂತ ಅಫಿಷಿಯಲ್ ಆಗಿ RBI ನ ನೋಟ್ ಅಂತ ಹೇಳೋದಕ್ಕೆ. ಮತ್ತೆ ಇಲ್ಲಿ ಈ ತರ ಒಂದು ಭಾವಚಿತ್ರ ಇಲ್ಲಿ ಬರುತ್ತೆ. ಇಲ್ಲಿ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರ ಬರುತ್ತೆ, ಅದನ್ನ ವಾಟರ್ ಮಾರ್ಕ್ ವಿಂಡೋ ಅಂತ ಹೇಳ್ತಾರೆ. ಇದನ್ನ ಪ್ರಾಮಿಸಿಂಗ್ ಟೆಕ್ಸ್ಟ್ ಅನ್ನೋದು ಸಿಗ್ನೇಚರ್ ಅಂತ ಹೇಳ್ತಾರೆ. ಇಲ್ಲಿ ಕಾಣಿಸುತ್ತಲ್ಲ, ಇದು ಗವರ್ನರ್ ಸಿಗ್ನೇಚರ್. ಮತ್ತೆ ಸೀರಿಯಲ್ ನಂಬರ್, ಈ 7777 ಅಂತ ಇದೆಯಲ್ಲ, ಅದು ಸೀರಿಯಲ್ ನಂಬರ್. ಈ 6 ಸಂಖ್ಯೆಗಳ ಸೀರಿಯಲ್ ನಂಬರ್. ಎಲ್ಲ ನೋಟುಗಳಲ್ಲೂ 6 ಇರುತ್ತೆ. ಕೆಲವೊಂದು ನೋಟುಗಳಲ್ಲಿ, ರೇಡ್ ನೋಟುಗಳಲ್ಲಿ 5, 4 ಕೂಡ ಇರುತ್ತೆ, ಅದು ಬ್ರಿಟಿಷ್ ಇಂಡಿಯಾ ನೋಟುಗಳು. ಮತ್ತೆ ನೀವು ಹಿಂದಕ್ಕೆ ಬಂದ್ರೆ ನೋಡಿ, ಇಲ್ಲಿ ನೋಟು ಮುದ್ರಿತವಾಗಿರುವಂತಹ ವರ್ಷ ಇರುತ್ತೆ, ಇದನ್ನ ಇಯರ್ ಆಫ್ ಇಶ್ಯೂ ಅಂತ ಕರೀತಾರೆ. ಮತ್ತೆ ಇನ್ನು ಮೇಲೆ ಬಂದ್ರೆ ಇದನ್ನ ಬ್ರೈಲ್ ಲೈನ್ಸ್ ಅಂತಾರೆ. ಬ್ರೈಲ್ ಲೈನ್ಸ್ ಅಂದ್ರೆ ಏನು ಅಂದ್ರೆ, ಪಾಪ ಕುರುಡರಿಗೆ ಈಸಿ ಆಗ್ಲಿ ಅಂತ ಈ ರೀತಿ ಮುಟ್ಟಿದ್ರೆ ಅವ್ರಿಗೆ ಅರ್ಥ ಆಗ್ಬೇಕು. 100 ರೂಪಾಯಿ ನೋಟುಗಳಿಗೆ 4 ಲೈನ್ಸ್, ಅದೇ ರೀತಿ 2000 ರೂಪಾಯಿ ನೋಟುಗಳಿಗೆ 6 ಲೈನ್ಸ್, ಈ ರೀತಿ 500 ರೂಪಾಯಿ ನೋಟುಗಳಿಗೆ ಕೆಲವೊಂದು ಲೈನ್ಸ್, ಅಂದ್ರೆ ಅವರಿಗೆ ಈಸಿಯಾಗಿ ಅರ್ಥ ಆಗ್ಲಿ ಅಂತ ಇದನ್ನ ಮಾಡಿರ್ತಾರೆ. ಮತ್ತೆ ಅದನ್ನ ಬಿಟ್ರೆ ಇಲ್ಲಿ ಸ್ಟಾರ್ ಇರುತ್ತೆ ನೋಡಿ, 50 ರೂಪಾಯಿ ಸ್ಟಾರ್ ಇರುತ್ತೆ. ಇದನ್ನ ಏನಕ್ಕೆ ಮಾಡಿರ್ತಾರೆ ಅಂತ ಇಲ್ಲಿ ಡೀಟೇಲ್ ಆಗಿರುವಂತದ್ದು. ಯಾವ್ದು ನೋಟುಗಳು ಡ್ಯಾಮೇಜ್ ಆಗಿರುತ್ತಲ್ಲ ಅದನ್ನ ರಿಪ್ಲೇಸ್ ಮಾಡೋದಕ್ಕೋಸ್ಕರ ಈ ಸ್ಟಾರ್ ನೋಟುಗಳನ್ನ ಹಾಕಿರ್ತಾರೆ. ಸ್ಟಾರ್ ಮಾರ್ಕ್ ಅನ್ನ ರಿಪ್ಲೇಸ್ಡ್ ನೋಟ್ ಅಂತ ಅದರ ಅರ್ಥ, ಬೇರೆ ಏನು ಇಲ್ಲ. ಇದು ನೋಟುಗಳ ಬಗ್ಗೆ ಇರುವಂತಹ ಪ್ರತಿಯೊಂದು ಇನ್ಫಾರ್ಮೇಶನ್. ಅಂದ್ರೆ ನೋಟುಗಳಲ್ಲಿ ಏನೇನಿರುತ್ತೆ, ನಾವೇನೇನ ನೋಡಬೇಕು ಅಂತ. ಇನ್ಸೆಟ್ ಅಂದ್ರೆ ಗೊತ್ತಾಗಿದೆ ನಿಮ್ಗೆ ಏನು ಅಂತ, ಸೀರಿಯಲ್ ನಂಬರ್, ಪ್ರಾಮಿಸಿಂಗ್ ಟೆಕ್ಸ್ಟ್, ಸಿಗ್ನೇಚರ್. ಮತ್ತೆ ಇನ್ನೂ ಇದೆ ನೋಡಿ, ಇದನ್ನ ಲ್ಯಾಂಗ್ವೇಜ್ ಪ್ಯಾನಲ್ ಅಂತಾರೆ. ಅಂದ್ರೆ ಭಾರತದ ಮಾನ್ಯಗೊಂಡ ಭಾಷೆಗಳು, ಅಂದ್ರೆ ಏನು ಸಂವಿಧಾನದಲ್ಲಿ ಮಾನ್ಯಗೊಂಡ ಭಾಷೆಗಳು ಇವೆಲ್ಲವೂ. ಸೊ ಇವಕ್ಕೆಲ್ಲದಕ್ಕೂ ಏನು ಸ್ಥಾನಮಾನ ಸಿಕ್ಕಿರುವಂತದ್ದು, ರಾಷ್ಟ್ರೀಯ ಸ್ಥಾನಮಾನ ಸಿಕ್ಕಿರುವಂತದ್ದು. ಅದರಲ್ಲಿ ನಮ್ಮ ಕನ್ನಡ ಕೂಡ ಇದೆ, ಗಮನಿಸ್ತಾ ಇದ್ದೀರಾ. 100 ರೂಪಾಯಿಗಳು ಅಂತ ಇರುವಂತದ್ದು 4ನೇ ಭಾಷೆಯಲ್ಲಿ ಇರುವಂತದ್ದು 100 ರೂಪಾಯಿಗಳು ಅಂತ ಕನ್ನಡದಲ್ಲಿ. ಅದನ್ನ ಹೊರತುಪಡಿಸಿದ್ರೆ ಈಗ ನಾವು ನೋಟಿನ ಬೆಲೆ ಹೇಗೆ ತಿಳ್ಕೊಳೋದು ಅಂತ ಬಂದ್ಬಿಡೋಣ. ನೋಡಿ, ನನ್ನ ಹತ್ರ ಒಂದು 2 ರೂಪಾಯಿನ ನೋಟ್ ಇರುವಂತದ್ದು ನಾನು ನಿಮ್ಗೆ ತೋರಿಸ್ತೇನೆ. ಅದರ ಬೆಲೆಯನ್ನ ನಾವು ಈ ನೋಟಲ್ಲಿ, ಈ ಒಂದು ನೋಟಿನ ಪುಸ್ತಕದಲ್ಲಿ ತಿಳ್ಕೊಳ್ಳೋಣ. ನೋಡಿ, ಈ 2 ರೂಪಾಯಿನ ನೋಟು 495889 ಇದರ ಒಂದು ಸೀರಿಯಲ್ ನಂಬರ್. ಮತ್ತೆ ಪ್ರಿಫಿಕ್ಸ್ ಬಂದು 35P, ಇನ್ಸೆಟ್ ಬಂದು A ಇರುವಂತದ್ದು. ಈ 2 ರೂಪಾಯಿನ ಸ್ಯಾಟಲೈಟ್ ನೋಟಿನ ಒಂದು ಬೆಲೆ ಎಷ್ಟು ನೋಡಿ, ಇಲ್ಲಿರುವಂತದ್ದು ಆರ್ಯಭಟ ಉಪಗ್ರಹ. ನಮ್ಮ ಭಾರತದವರು ಆರಿಸಿದಂತಹ ಮೊದಲ ಉಪಗ್ರಹ ಆರ್ಯಭಟ ಉಪಗ್ರಹ. ಸೊ ಒಬ್ಬ ದೊಡ್ಡ ಸೈಂಟಿಸ್ಟ್ ನ ಹೆಸರನ್ನ ಇಟ್ಟಿರುವಂತದ್ದು. ಈಗ ಈ 2 ರೂಪಾಯಿ ನೋಟಿನ ಬೆಲೆನ ಈ ಒಂದು ನೋಟಿನ ಪುಸ್ತಕದಲ್ಲಿ ಯಾವ ರೀತಿ ತಿಳ್ಕೊಳ್ಳೋದು ಅಂತ ನಾನು ನಿಮ್ಗೆ ಹೇಳ್ಕೊಂಡು ಕೊಡ್ತೀನಿ. ಮೊದಲಿಗೆ ನೀವು 2 ರೂಪಾಯಿನ ಸೆಕ್ಷನ್ಗೆ ಬರಬೇಕಾಗುತ್ತೆ. ನೋಡಿ, ಆರ್ಡರ್ ವೈಸ್ ಇರುತ್ತೆ. ಸೊ ಈ ಒಂದು 2 ರೂಪಾಯಿ ಲಾಸ್ಟ್ ಇಶ್ಯೂ, 2 ರೂಪಾಯಿ ನೋಟುಗಳಲ್ಲೇ ಲಾಸ್ಟ್ ಇಶ್ಯೂ. ಸೊ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಇದೇ ನೋಟು. ಸೊ ಆರ್ಯಭಟ ಸ್ಯಾಟಲೈಟ್ ಇದರಲ್ಲಿರುವಂತದ್ದು. ಸೊ ಮೊದಲಿಗೆ ನಾವು ಇದರಲ್ಲಿರುವಂತಹ ಗವರ್ನರ್ ಯಾರು ಅಂತ ನೋಡಬೇಕು. ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಅದರಲ್ಲಿ ಇರುವಂತಹ ನೋಡಿ, ಪ್ರಿಫಿಕ್ಸ್ ಸ್ಟಾರ್ಟ್ ಮಾಡಿದವರು ಯಾರು, KR ಪುರಿ ಅವರು ಸ್ಟಾರ್ಟ್ ಆದಾಗ A0 ಇಂದ 99 ವರೆಗೂ ಅವರೇ ಇದ್ರು. ABCD ಎಲ್ಲ ಇರುತ್ತೆ, ಇದೆಲ್ಲ ಅವರದ್ದು ಅಂತ ನೋಟುಗಳು. ಇಲ್ಲಿ ಪ್ರಿಫಿಕ್ಸ್ಗಳು ಮೇನ್ ಮ್ಯಾಟರ್ ಆಗುತ್ತೆ. ಮತ್ತೆ ಇದರಲ್ಲಿ ಇನ್ಸೆಟ್ ಯಾವುದೋ ಅಕ್ಷರಗಳು ಇರಲಿಲ್ಲ, ಪ್ಲೇನ್ ಅಂತ ಹೇಳ್ತಾ ಇದ್ದಾರೆ. ಇದು ಆರ್ಯಭಟ ನೋಟಿನ ಬಗ್ಗೆ ಕಂಪ್ಲೀಟ್ ಆಗಿ ಯಾವಾಗ ರಿಲೀಸ್ ಆಗಿದ್ದು, 24ನೇ ತಾರೀಕು ಏಪ್ರಿಲ್ 1976 ರಿಲೀಸ್ ಆಯಿತು. ಕಲ್ಲರು ಎಲ್ಲವೂ ಇರುವಂಥದ್ದು. ಸೊ ಈ ಗವರ್ನರು ಎಷ್ಟು ದಿವಸ ನೋಟುಗಳನ್ನ ಸೈನ್ ಮಾಡಿದ್ರು, 2 ರೂಪಾಯಿ ನೋಟುಗಳನ್ನ ಪ್ರತಿಯೊಂದು ಇರುವಂಥದ್ದು. ಸೊ ಇವಾಗ ನಮ್ಮ ಹತ್ರ ಇರುವ ನೋಟು ಯಾವುದು ಅಂತ ನಾವು ಹುಡುಕ್ಬೇಕಾಗತ್ತೆ. ನಾನು ನಿಮ್ಗೆ ತೋರಿಸ್ತೀನಿ ಯಾವ ನೋಟ್ ಇದೆ ನನ್ನ ಹತ್ರ ಅಂತ. ನನ್ನ ಹತ್ರ ಇರುವಂತದ್ದು ಈ 2 ರೂಪಾಯಿನ ಅಮಿತಾಬ್ ಘೋಷ್ ಅವರು, ನಿಮ್ಗೆ ಕರೆಕ್ಟಾಗಿ ಕಾಣಿಸ್ತಾ ಇದೆ ಅನ್ಕೊಂತೀನಿ. ಅಮಿತಾಬ್ ಘೋಷ್ ಗವರ್ನರ್ ಸಿಗ್ನೇಚರು ನೋಡಿ. ಇದರಲ್ಲಿ ಇರುವಂತಹ ನೋಟು ಫಸ್ಟ್ ಆಫ್ ಆಲ್ ಸೀರಿಯಲ್ ನಂಬರ್ ಇಲ್ಲಿ ನಾರ್ಮಲ್ ಆಗಿರುವಂತದ್ದು ನೋಡಿ, 415942 ಇರುವಂತದ್ದು. ಸೊ ನನ್ನ ಹತ್ರ ಇರುವಂತಹ ಈ ಒಂದು ನೋಟಿನ 35P ಇಂದ ಶುರುವಾಗಿರುವಂತದ್ದು. ಸೊ 35P ಇಂದ ಶುರುವಾಗಿ 495891 ಇರುವಂತದ್ದು. ಸೊ ಈ ಒಂದು ಕ್ಯಾಟಗರಿಗೆ ಈ ಒಂದು ನೋಟ್ ಬರುತ್ತೆ, ಯಾಕೆಂದ್ರೆ ಇಲ್ಲಿ ಬೇರೆ ಗವರ್ನರ್ ಇರುವಂತದ್ದು. ಸೊ ಈ ಒಂದು ನೋಟು UNC ಕಂಡೀಷನ್ ಅಂದ್ರೆ 50 ರೂಪಾಯಿ ಇರುವಂತದ್ದು. ಸೊ ನಂತರ ಇರುವಂತದ್ದು ಇಷ್ಟು ಕೂಡ ಅಮಿತಾಬ್ ಘೋಷ್ ಅವರ ನೋಟುಗಳು. ಸೊ UNC ಕಂಡೀಷನ್ ನೋಟುಗಳೇ. ಸೊ 50 ರೂಪಾಯಿ ಬೆಲೆ ಬಾಳುತ್ತೆ ಅಂತ ಇದರಿಂದ ನಾವು ತಿಳ್ಕೊಬಹುದು. ಅಟ್ಲೀಸ್ಟ್ ಎಕ್ಸ್ಟ್ರಾ ಫೈನ್ ಇತ್ತು ಅಂದ್ರೆ 10 ರೂಪಾಯಿ ಅಂತೂ ಮೋಸ ಇಲ್ಲ. ಸೊ 49Q ವರೆಗೂ ಇದೆ ನನ್ನ ಹತ್ರ ಇರುವಂತದ್ದು, 35P ಇರುವಂತದ್ದು. ಸೊ ಎಲ್ಲರಿಗೂ ಸಿಗುತ್ತೆ ನೋಡಿ, 0 ಇಂದ ಶುರುವಾಗಿ 49 ವರೆಗೂ ಇರುವಂತದ್ದು, ಕಟ್ ಆಫ್ ಆಗಿರುವಂತದ್ದು. ಸೊ ಹಾಗಾಗಿ ಈ ಒಂದು ನೋಟಿನ ಬೆಲೆ ನಾವು ಸುಮಾರು UNC ನೋಟ್ ಇರೋದು, UNC ಕಂಡೀಷನ್ 50 ರೂಪಾಯಿ ಬೆಲೆ ಅಂತ ತಿಳ್ಕೊಳ್ಬಹುದು. ಸೊ ಈಗ ನೀವು ಹೇಳಿ, ಈ ಒಂದು ಪುಸ್ತಕ ನಿಮಗೆ ಬೇಕು ಅಂದ್ರೆ ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಲಿಂಕ್ ಕೊಟ್ಟಿದ್ದೀನಿ. ಅಮೆಝಾನ್ ಇಂದ ಬೈ ಮಾಡಬಹುದು, 1400 ರೂಪಾಯಿ ಆಗುತ್ತೆ. ಎಲ್ಲ ಡಿಸ್ಕೌಂಟ್ಸ್ ಹೋಗಿ, ಕ್ರೆಡಿಟ್ ಕಾರ್ಡ್ ಆಫರ್ಗಳು ಹೋಗಿ
ಮತ್ತೆ ವಿಡಿಯೋದ ಲಿಂಕ್ ಅಲ್ಲಿ ಕೂಡ ನಾನು ಕೊಟ್ಟಿದ್ದೇನೆ, ನೀವು ಪ್ರಾಡಕ್ಟ್ ಲಿಂಕ್ ಅಲ್ಲಿ ಕೂಡ ಬೈ ಮಾಡಬಹುದು. ಸೊ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಧನ್ಯವಾದಗಳು. ನಿಮಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ವಿಡಿಯೋನ ಹೈಪ್ ಮಾಡಿ.